ಬಡವರ ಹಸಿವು. ಬಡವಳಾಗಿದ್ದಂತಹ ರಾಧಿಕಾ ತನ್ನ ಚಿಕ್ಕದಾದ ಬಾಡಿಗೆ ಮನೆಯಲ್ಲಿ ಮಣ್ಣಿನ ಒಲೆಯಲ್ಲಿ ಟೀ ಮಾಡ್ತಿದ್ಲು. ಮನೆಯಲ್ಲಿ ಅವಳ ಪತಿ ರಮೇಶ್, ಮಗ ಸುಂದರ್, ನೇಹಾ ಮತ್ತು ಖುಷಿ ಎಂಬ ಇಬ್ಬರು ಹೆಣ್ಮಕ್ಳಿದ್ರು. ರಾಧಿಕಾ, ನಿನ್ಗೆ ಚಹಾ ಮಾಡಲು ಇನ್ನೆಷ್ಟು ವೇಳೆ ಬೇಕು? ನನ್ಗೆ ಕೆಲ್ಸಕ್ಕೆ ಹೋಗಲು ಲೇಟ್ ಆಗ್ತಿದೆ. ಹಾ ಸ್ವಲ್ಪ ತಡೀರಿ, ಈ ಒಲೆನೇ ಉರಿತಾ ಇಲ್ಲ. ಅಮ್ಮ, ನನ್ಗೆ ಕಾಲೇಜ್ಗೆ ಲೇಟ್ ಆಗ್ತಿದೆ. ಅರೆ, ಒಲೆಯಲ್ಲಿ ಟೀ ಮಾಡೋಕೆ ಟೈಮ್ ಆಗುತ್ತೆ. ಅಮ್ಮ, ನಿಮ್ಗಂತೂ ಗೊತ್ತು, ದಿನ ಅಪ್ಪ ಮತ್ತು ಅಣ್ಣ ಬೇಗ ಹೋಗ್ಬೇಕು ಕೆಲ್ಸಕ್ಕೆ ಅಂತ. ನೀವ್ ಒಲೆ ಬದ್ಲು ಗ್ಯಾಸಲ್ಲಿ ಯಾಕೆ ಟೀ ಮಾಡೋಲ್ಲ? ಗ್ಯಾಸಲ್ಲಿ ಬೇಗ ಟೀ ಮಾಡಬಹುದಲ್ಲ? ಮಗ್ಳೆ, ಗ್ಯಾಸಲ್ಲಿ ಅಡ್ಗೆ ಮಾಡಿದ್ರೆ ಹಣ ಜಾಸ್ತಿ ಖರ್ಚಾಗುತ್ತೆ. ಹೀಗೆ ನಾವು ಸ್ವಲ್ಪ ಸ್ವಲ್ಪ ಹಣ ಉಳಿಸ್ತಾ ಹೋದ್ರೆ ಉಳ್ದಿರೋ ಅಂತ ಹಣ ಮುಂದೆ ನಮಗ್ ಕೆಲ್ಸಕ್ ಬರಬಹುದಲ್ವಾ? ಅರ್ಥ ಆಯ್ತಾ? ನೀನ್ ಹೇಳುದು ನಿಜ ರಾಧಿಕಾ. ನನ್ನ ಆದಾಯ ದಿನಕ್ಕೆ ಕೇವಲ 300 ರೂಪಾಯಿ. ಇಷ್ಟರಲ್ಲಿ ನಾನು ಮನೆಯ ಬಾಡಿಗೆ, ಮನೆಯ ಖರ್ಚು ಹಾಗೂ ಸುಂದರ್ನ ಶಿಕ್ಷಣದ ಖರ್ಚು ಕೂಡ ನೀಗಿಸಬೇಕಾಗಿದೆ. ಹಾಗಾಗಿ ನಾವು ಉಳಿತಾಯ ಮಾಡ್ತಾ ಇರ್ಬೇಕು. ಅಪ್ಪ, ನೋಡ್ತಾ ಇರಿ, ನಾನು ಓದು ಮುಗಿಸಿ ಕೆಲಸ ಮಾಡಿ ನಮ್ಮೆಲ್ಲ ಬಡತನ ದೂರ ಮಾಡ್ತೇನೆ. ಮಗ್ನೆ, ಈಗ ನೀನೇ ನಮ್ಮನ್ನ ನೋಡ್ಕೋಬೇಕು. ರಾಧಿಕಾ ತನ್ನ ಪರಿವಾರದೊಂದಿಗೆ ಬಡತನದಲ್ಲೇ ಜೀವನ ನಡೆಸ್ತಿದ್ಲು. ಸ್ವಲ್ಪ ಸಮಯದ ಮೇಲೆ ರಮೇಶ್ ಕೆಲಸಕ್ಕಾಗಿ ಹೊರಡ್ತಾರೆ. ರಮೇಶ್ ಕೋಲಾಪುರದಲ್ಲಿ ಮೇಸ್ತ್ರಿಯ ಕೆಲಸ ಮಾಡ್ತಿದ್ರು. ಮಗ ಸುಂದರ್ ಅದೇ ಊರಿನಲ್ಲಿ ಈ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ರಾಧಿಕಾಗೆ ಮಗನ್ ಮೇಲೆ ತುಂಬಾ ಪ್ರೀತಿ. ಹಾಗಾಗಿ ಅವನು ಚೆನ್ನಾಗಿ ಓದ್ಬೇಕೆಂದು ಬಹಳಷ್ಟು ಹಣ ಖರ್ಚು ಮಾಡ್ತಿದ್ರು. ಆದ್ರೆ ಬಡತನದ ಕಾರಣದಿಂದ ನೇಹಾ ಮತ್ತು ಖುಷಿಗೆ ಓದ್ಸೋಕಾಗ್ತಿರ್ಲಿಲ್ಲ. ಇದೇ ರೀತಿ ಕೆಲವು ದಿನಗಳು ಕಳೆದು ಹೋಗುತ್ತೆ. ಈಗ ಸುಂದರ್ನ ಓದು ಕೂಡ ಮುಗ್ದಿದೆ. ಒಂದಿನ ಎಲ್ರೂ ರಾತ್ರಿ ಕೂತ್ಕೊಂಡಿದ್ರು ಮನೇಲಿ. ಆಗ, ಅಮ್ಮ, ನಾಳೆ ನಾನು ಸಿಟಿಗೆ ಹೋಗ್ತೇನೆ. ನನ್ಗೆ ಸಿಟಿಯ ಕಂಪನಿಯಲ್ಲಿ 15,000 ರೂಪಾಯಿ ತಿಂಗಳ ಸಂಬಳ ಕೆಲಸ ಸಿಕ್ಕಿದೆ. ಇದಂತೂ ತುಂಬಾ ಸಂತೋಷದ ವಿಷಯ ಮಗು. ಇನ್ನು ನಮ್ಮೆಲ್ಲ ತೊಂದರೆ ದೂರವಾಗಬಹುದು. ಅಪ್ಪ, ನಾನ್ ಪ್ರತಿ ತಿಂಗಳು ನಿಮ್ಗೆ ಹಣ ಕಳಿಸ್ತಾ ಇರ್ತೇನೆ. ಇನ್ನೇನು ನೀವು ಚಿಂತಿಸುವ ಅಗತ್ಯವಿಲ್ಲ. ಇನ್ನು ನಾನು ನನ್ನ ಕುಟುಂಬದ ಪಾಲನೆ ಪೋಷಣೆ ಮಾಡ್ತೇನೆ. ಮಗು, ಮಾತಾಪಿತರಿಗೆ ಇದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಇನ್ನೇನ್ ಬೇಕು? ಒಂದ್ ವೇಳೆ ಅವರ ಸಂತಾನ ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸಲು ಸಮರ್ಥನಾದ್ರೆ. ಮರುದಿನ ಸುಂದರ್ ನಗರಕ್ಕಾಗಿ ಹೊರಡುತ್ತಾನೆ. ಇದೇ ರೀತಿ ಕೆಲವು ದಿನಗಳು ಕಳೆಯುತ್ತೆ. ರಮೇಶ್ ಮೇಸ್ತ್ರಿಯ ಕೆಲಸ ಮಾಡ್ಕೊಂಡು ತನ್ನ ಸಂಸಾರವನ್ನು ನಡೆಸ್ತಾ ಇದ್ದ. ಒಂದಿನ ರಮೇಶ್ ದೊಡ್ಡದಾದಂತಹ ಬಿಲ್ಡಿಂಗ್ ಮೇಲೆ ಕೆಲಸ ಮಾಡ್ತಾ ಇದ್ರು. ಆಗ ಅಕಸ್ಮಾತ್ ಆಗಿ ಅವರು ದೊಡ್ಡದಾದ ಬಿಲ್ಡಿಂಗಿನಿಂದ ಮೇಲಿನಿಂದ ಕೆಳಗ್ ಬಿದ್ಬಿಡ್ತಾರೆ. ಈ ಕಾರಣದಿಂದ ಅವರ ಇಬ್ಬರ ಕಾಲಿಗೂ ಪೆಟ್ಟಾಗತ್ತೆ. ಆಗ ಅವರಿಗೆ ನಡೆಯೋಕೆ ಆಗೋದಿಲ್ಲ. ಇದನ್ ನೋಡಿ ರಾಧಿಕಾ ಮತ್ತು ಇವರಿಬ್ರು ಜೋರಾಗಿ ಅಳೋಕ್ ಶುರು ಮಾಡ್ತಾರೆ. ಸುಂದರ್ನ ಫೋನ್ ಯಾಕೆ ಸಿಕ್ತಿಲ್ಲ? ಅಮ್ಮ, ಅವನ್ ಕೆಲ್ಸದಲ್ಲಿ ಬ್ಯುಸಿ ಇರ್ಬೇಕು. ಅಮ್ಮ, ಅಪ್ಪನಿಗೆ ಹೀಗೆಲ್ಲ ಆಗಿದೆ. ಇದನ್ನ ಅಣ್ಣನಿಗೆ ಹೇಳ್ಬೇಕಲ್ವಾ? ರಾಧಿಕಾ ಮತ್ತೆ ಸುಂದರ್ಗೆ ಫೋನ್ ಮಾಡ್ತಾಳೆ. ಆಗ ಸುಂದರ್ನ ಫೋನ್ ರಿಂಗ್ ಆಗುತ್ತೆ. ಸುಂದರ್ನ ಫೋನ್ ರಿಂಗ್ ಆಗ್ತಿದೆ. ಮಗ್ನೆ, ಎಲ್ಲಿದೀಯಾ? ನಾವ್ ಯಾವಾಗಿಂದ ನಿಂಗ್ ಫೋನ್ ಮಾಡ್ತಿದ್ದೀವಿ. ಅಮ್ಮ, ನಾನ್ ಕೆಲ್ಸದಲ್ಲಿ ಬ್ಯುಸಿ ಇದ್ದೆ. ಮಗ್ನೆ, ರಾಧಿಕಾ ಸುಂದರ್ಗೆ ರಮೇಶ್ಗೆ ಆದಂತಹ ಘಟನೆ ಬಗ್ಗೆ ತಿಳಿಸ್ತಾಳೆ. ಏನು? ಅಪ್ಪಾಜಿಯೊಂದಿಗೆ ಇಷ್ಟು ದೊಡ್ಡ ದುರ್ಘಟನೆ? ಚಿಂತಿಸ್ಬೇಡಿ ಅಮ್ಮ, 2-3 ದಿನದಲ್ಲಿ ಊರಿಗೆ ಬಂದ್ಬಿಡ್ತೇನೆ. ಸುಂದರ್, 2 ದಿನದ ನಂತರ ನನ್ನ ಬರ್ಡೇ ಪಾರ್ಟಿ ಇದೆ. ಆದ್ರೆ ನೀನು ಊರಿಗೆ ಹೋಗೋ ಮಾತಾಡ್ತಿದ್ದಿ. ನಿನ್ ಗೊತ್ತಾ, ಪಾರ್ಟಿಯಲ್ಲಿ ನಿನ್ ಕನಸಿನ ರಾಣಿ ಆ ಜಾನ್ವಿ ಕೂಡ ಬರ್ತಾಳೆ. ಅವಕಾಶ ನೋಡ್ಕೊಂಡು ಜಾನ್ವಿಗೆ ನಿನ್ ಪ್ರೇಮದ ಬಗ್ಗೆ ತಿಳಿಸು. ಜಾನ್ವಿ ಬರ್ತಾಳ? ಹಾಗಾದ್ರೆ ಊರಿಗೆ ಹೋಗೋದು ಕ್ಯಾನ್ಸಲ್. ಸುಂದರ್ ನಗರಕ್ಕೆ ಬಂದ್ಮೇಲೆ ಅವನಿಗೆ ಅದೇ ಪ್ರಪಂಚವಾಗಿತ್ತು. ಇದೇ ರೀತಿ ದಿನಗಳು ಕಳೀತಾ ಇರುತ್ತೆ. ಅಮಿತ್ನ ಮನೆಯಲ್ಲಿ ಒಂದಿನ ಪಾರ್ಟಿ ಇತ್ತು. ಆಗ ಸುಂದರ್ ತನ್ನ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಜಾನ್ವಿಗೆ ತನ್ನ ಪ್ರೀತಿಯ ಬಗ್ಗೆ ತಿಳಿಸ್ತಾನೆ. ಜಾನ್ವಿ, ಐ ಲವ್ ಯು. ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ ಸುಂದರ್. ಇಲ್ ನೋಡಿದ್ರೆ ಸುಂದರ್ನ ತಂದೆ ಅವನಿಗಾಗಿ ಕಾಯ್ತಾ ಇದ್ರು. ಇಲ್ ನೋಡಿದ್ರೆ ಸುಂದರ್ ಜಾನ್ವಿಯೊಂದಿಗೆ ಪ್ರೀತಿ ಮಾಡ್ಕೊಂಡು ನಗರದಲ್ಲೆಲ್ಲ ಓಡಾಡ್ತಿದ್ದ. ಜಾನ್ವಿ ನಗರದಲ್ಲಿ ತನ್ನ ಶ್ರೀಮಂತ ತಂದೆ ತಾಯಿಯೊಂದಿಗೆ ವಾಸವಾಗಿದ್ಲು. ಮತ್ತೆ ಸುಂದರ್ ಅದೇ ನಗರದಲ್ಲಿ ಬಾಡಿಗೆ ಮನೆಯಲ್ಲಿದ್ದ. ಸುಮಾರು 1 ವಾರ ಹೀಗೆ ಕಳೆಯುತ್ತೆ. ಜಾನ್ವಿಯಿಂದಾಗಿ ಸುಂದರ್ ತನ್ನ ಮನೆಯವರನ್ನ ಮಾತಾಡಿಸ್ತಾನೂ ಇರ್ಲಿಲ್ಲ. ಅವರಿಗೆ ಫೋನ್ ಕೂಡ ಮಾಡ್ತಾ ಇರ್ಲಿಲ್ಲ. ಅವ್ರು ಫೋನ್ ಮಾಡಿದ್ರೂ ತಗೊಳ್ತಾ ಇರ್ಲಿಲ್ಲ. ಇಲ್ಲಿ ರಮೇಶ್ಗೆ ಪೆಟ್ಟಾಗಿದ್ರಿಂದ
ಇವರಿಗೆ ಊಟಕ್ ಕೂಡ ತೊಂದ್ರೆ ಆಗ್ತಾ ಇತ್ತು ಇಲ್ಲಿ. ಮನೇಲಿ ಅಡ್ಗೆ ಮಾಡೋಕೂ ದಿನಸಿ ಇಲ್ಲ, ಮತ್ತೆ ಹಣ ಕೂಡ ಇರ್ಲಿಲ್ಲ. ಮನೇಲಂತೂ ಒಂದ್ ಕಾಳು ಅಕ್ಕಿನೂ ಇಲ್ಲ, ಮತ್ತೆ ಹಣ ಕೂಡ ಇಲ್ಲ. ಈಗೇನ್ ತಿನ್ನೋದು? ಮನೆಯವರು ಕೂಡ ಬಾಡ್ಗೆ ಕೇಳ್ತಿದ್ದಾರೆ. ಅಲ್ಲಿ ನೋಡಿದ್ರೆ ಸುಂದರ್ ಫೋನ್ ಕೂಡ ಸಿಗ್ತಿಲ್ಲ. ಅಣ್ಣ ಹೇಗೆ ಇಷ್ಟ ಬಿಸಿ ಆದ್ರು? ನಮ್ಮ ಹತ್ರ ಮಾತಾಡೋಕು ಟೈಮ್ ಇಲ್ವಾ ಅವ್ರಿಗೆ? ಆಗ ಮನೆಯ ಮಾಲೀಕರು ಅಲ್ಲಿಗೆ ಬರ್ತಾರೆ. ಆದಷ್ಟು ಬೇಗ ಮನೆಯ ಬಾಡಿಗೆ ಹಣ ತೆಗೀರಿ. ಅಣ್ಣವ್ರೆ, ನನ್ ಮಗ ಬಂದ್ ಕೂಡ್ಲೆ ನಿಮಗ್ ನಾವು ಬಾಡ್ಗೆ ಕೊಡ್ತೀವಿ. ಈ ಡ್ರಾಮಾ ನನ್ನ ಎದುರು ನಡೆಯೋಲ್ಲ. ನನ್ಗೆ ಈ ಕ್ಷಣವೇ ಮನೆ ಬಾಡಿಗೆ ಬೇಕು, ಇಲ್ಲಾಂದ್ರೆ ನನ್ ಮನೆ ಖಾಲಿ ಮಾಡಿ. ನೋಡಿ, ಈಗ ನಮ್ಮ ಹತ್ತಿರ ಹಣವಿಲ್ಲ, ನಿಮ್ಗೆ ಎಲ್ಲಿಂದ ಕೊಡ್ಲಿ? ಕೆಲವೇ ದಿನಗಳಲ್ಲಿ ನನ್ ಮಗ ಸಿಟಿಯಿಂದ ಬರ್ತಾನೆ, ಆ ನಂತರ ನಾವ್ ಕೊಡ್ತೇವೆ. ಇದನ್ ಕೇಳಿ ಇವರು ರಮೇಶ್ನ ಪರಿವಾರದವರನ್ನು ಮನೆಯಿಂದ ಹೊರಗೆ ಹಾಕ್ತಾರೆ. ಇದಾದ್ಮೇಲೆ ರಾಧಿಕಾ ತನ್ನ ಪರಿವಾರವನ್ನು ಕರ್ಕೊಂಡು ಚಿಕ್ಕದಾದ ಈ ಒಂದು ಗುಡಿಸ್ಲಲ್ಲಿ ವಾಸ ಮಾಡೋಕ್ ಶುರು ಮಾಡ್ತಾರೆ. ಈಗ ರಾತ್ರಿ ಆಗಿತ್ತು. ಒಂದಿನ ಹೊಟ್ಟೆ ಹಸಿವಿನಿಂದ ಇವ್ರೆಲ್ರೂ ನರಳ್ತಾ ಇದ್ರು. ರಾಧಿಕಾ ಸುಂದರ್ನ ಫೋಟೋವನ್ನು ಕೈಯಲ್ಲಿ ಇಟ್ಕೊಂಡು ಹೇಳ್ತಾಳೆ, ಸುಂದರ್ ಮಗನೆ, ನೀನ್ ಹೇಗೆ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟೆ? ಅಮ್ಮ, ನನಗ್ ಹೊಟ್ಟೆ ಹಸಿತಿದೆ. ಮಗ್ಳೆ, ಇವತ್ತೊಂದಿನ ನೀರ್ ಕುಡ್ಕೊಂಡು ಮಲ್ಕೋಬಿಡು ಮಗ್ಳೆ. ಎಲ್ರೂ ದುಃಖದಿಂದ ಹಸಿವಿನಿಂದ ಗುಡಿಸ್ಲಲ್ಲಿ ಮಲ್ಕೊಳ್ತಾರೆ. ಮರುದಿನ ಬೆಳಗ್ಗೆ ಸಮಯ. ಅಮ್ಮ, ನನ್ಗ್ ಹೊಟ್ಟೆ ಹಸಿತಿದೆ, ನನಗ್ ತಡ್ಕೊಳಕ್ ಆಗ್ತಿಲ್ಲ. ನಾವು 3 ದಿನದಿಂದ ಹಸ್ಕೊಂಡಿದ್ದೀವಿ. ನೀವು ಚಿಂತೆ ಮಾಡ್ಬೇಡಿ, ನಾನ್ ಎಲ್ಲಿಂದಲಾದ್ರೂ ಊಟಕ್ ವ್ಯವಸ್ಥೆ ಮಾಡ್ತೀನಿ. ರಾಧಿಕಾ ನಂತರ ಊರಿನ ಮನೆ ಮನೆಗೆಲ್ಲ ಹೋಗಿ ಭಿಕ್ಷೆ ಬೇಡೋಕ್ ಶುರು ಮಾಡ್ತಾಳೆ. ಸುಮಾರು 2 ಗಂಟೆ ನಂತರ ಅವಳಿಗೆ ಸ್ವಲ್ಪ ಹಣ ಮತ್ತು ಊಟ ಸಿಗುತ್ತೆ. ನಂತರ ಅವಳು ಮನೆಗ್ ಬಂದು ತನ್ನ ಪರಿವಾರದೊಂದಿಗೆ ಊಟ ಮಾಡ್ತಾಳೆ. ನನ್ ಕುಟುಂಬದ ಪರಿಸ್ಥಿತಿ ಇದೇನಾಯ್ತು? ಭಿಕ್ಷೆ ಬೇಡಿ ಜೀವನ ಸಾಗಿಸೋ ದಿನ ಬಂತ. ಸುಂದರ್ ಮಗ್ನೆ, ನೀನ್ ಎಲ್ಲಿದ್ದೀಯಾ? ಬೇಗ ಬಾರೋ, ನಾವೆಲ್ರೂ ತುಂಬಾ ಕಷ್ಟದಲ್ಲಿದ್ದೀವಿ. ಇಲ್ ನೋಡಿದ್ರೆ ಸುಂದರ್ ಜಾನ್ವಿಯೊಂದಿಗೆ ನಗರದಲ್ಲಿ ಸುಖವಾಗಿದ್ದ. ಇಲ್ ನೋಡಿದ್ರೆ ಅವರ ಪರಿವಾರದವರು ಒಂತೂ ತನ್ನಕ್ಕೂ ಕಷ್ಟಪಡ್ತಾ ಇದ್ರು. ಇದೇ ರೀತಿ ದಿನಗಳು ಕಳೆಯುತ್ತಾ ಇದ್ವು. ಇಲ್ ನೋಡಿದ್ರೆ ರಾಧಿಕಾ ಹೆಣ್ಮಕ್ಳೊಂದಿಗೆ ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸ್ತಿದ್ಲು. ಒಂದಿನ ರಮೇಶ್ಗೆ ತುಂಬಾ ಜ್ವರ ಬಂದ್ಬಿಡುತ್ತೆ. ತುಂಬಾ ಜ್ವರ ಬಂದಿದ್ರಿಂದ ರಮೇಶ್ ಆ ದಿನಾನೇ ಸಾವನ್ನಪ್ತಾನೆ. ಇದನ್ ನೋಡಿ ರಾಧಿಕಾ ಮತ್ತು ಇವರಿಬ್ರಿಗೂ ತುಂಬಾ ಅಳು ಬರುತ್ತೆ. ಅಮ್ಮ, ಅಣ್ಣನ್ ಬಗ್ಗೆ ಅಂತೂ ಏನೂ ಗೊತ್ತಾಗ್ತಿಲ್ಲ. ಈಗ ನಾವೇ ಅವನನ್ನು ಹುಡುಕೊಂಡು ಹೋಗೋಣ. ಸುಂದರ್ನನ್ನು ಹುಡುಕೊಂಡು ಎಲ್ರೂ ನಗರಕ್ ಬರ್ತಾರೆ. ಸುಂದರ್ನನ್ನು ಹುಡ್ಕೋಕ್ ಶುರು ಮಾಡ್ತಾರೆ. ರಾತ್ರಿ ಆಗೋಕ್ ಮುಂಚೆ ಹೇಗೋ ಅವ್ರಿಗೆ ಸುಂದರ್ನ ಅಡ್ರೆಸ್ ಸಿಕ್ಬಿಡುತ್ತೆ. 3 ಜನರು ಈ ಹರಿದಿರೋ ಬಟ್ಟೆ ಹಾಕೊಂಡು ಸುಂದರ್ನ ಮನೆಗ್ ಬಂದ್ಬಿಡ್ತಾರೆ. ಆಗ ಸುಂದರ್ ಜಾನ್ವಿಯೊಂದಿಗೆ ಅಲ್ಲಿರ್ತಾನೆ. ತನ್ನ ಅಮ್ಮ ಮತ್ತು ತಂಗಿಯರ್ನ ಈ ಅವಸ್ಥೆಯಲ್ಲಿ ನೋಡಿ ಸುಂದರ್ಗೆ ಚಿಂತೆ ಆಗುತ್ತೆ. ಅರೆ, ಈ ಭಿಕಾರಿಗಳು ಇಲ್ಲಿಗೆ ಹೇಗ್ ಬಂದ್ರು? ಸುಂದರ್, ನಾನ್ ನಿನ್ನ ಅಮ್ಮ ಕಣೋ. ಅಣ್ಣ, ನಾವ್ ಎಷ್ಟು ದಿನಗಳಿಂದ ನಿನ್ಗೋಸ್ಕರ ಕಾಯ್ತಿದ್ವಿ. ನೀನ್ ಎಲ್ಲಿಗ್ ಹೋಗಿದ್ದೋ? ಸುಂದರ್, ಈ ಭಿಕಾರಿಗಳು ನಿನ್ನನ್ನ ಅಣ್ಣ ಮತ್ತು ಮಗ ಅಂತಿದ್ದಾರೆ. ನಾವು ಭಿಕಾರಿಗಳಲ್ಲ. ನಾನು ಸುಂದರ್ನ ಅಮ್ಮ, ಮತ್ತಿವ್ರು ಸುಂದರ್ನ ತಂಗಿಯರು. ಇದೇನ್ ಡ್ರಾಮಾ ನಡೀತಿದೆ? ಮತ್ತೆ ನೀವೆಲ್ಲ ಯಾರು? ನನ್ಗಂತೂ ನಿಮ್ 3 ಜನರ ಪರಿಚಯನೇ ಇಲ್ಲ. ಸುಂದರ್ನ ಈ ಮಾತನ್ನು ಕೇಳಿದ್ಮೇಲೆ ಅವರಮ್ಮನಿಗೆ ಚಿಂತೆ ಆಗುತ್ತೆ. ಸುಂದರ್ ಮಗ್ನೆ, ನೀನ್ ಏನ್ ಹೇಳ್ತಿದ್ದೀಯೋ? ನಾನ್ ನಿನ್ನ ಅಮ್ಮ ಕಣೋ, ಮತ್ತಿವ್ರಿಬ್ರು ನಿನ್ ತಂಗಿಯರು. ಜಾನ್ವಿ, ಯಾರಿಬ್ರು? ಇವರನ್ನ ಮನೆಯಿಂದ ಬೇಗ ಓಡಿಸು. ನೀವ್ ಹೊರಡಿ ಇಲ್ಲಿಂದ. ಗೊತ್ತಿಲ್ಲ ಎಲ್ಲೆಲ್ಲಿಂದೋ ಬಂದ್ಬಿಡ್ತಾರೆ. ಒಳ್ಳೇದಾಯ್ತು. ಜಾನ್ವಿಗೆ ನನ್ನ ತಾಯಿ ಮತ್ತು ಸೋದರರ ಬಗ್ಗೆ ವಿಷಯ ತಿಳಿಲಿಲ್ಲ. ಇಲ್ಲಾಂದ್ರೆ ಜಾನ್ವಿ ನನ್ ಬಗ್ಗೆ ಏನ್ ಯೋಚಿಸಿದ್ಲು? ಆದ್ರೆ ನನ್ನ ಅಮ್ಮ ತಂಗಿಯರು ಭಿಕ್ಷೆ ಬೇಡೋದು, ಈ 3 ಪರಿಸ್ಥಿತಿ ಹೇಗೆ ಆಗಿರ್ಬೋದು? ಅಮ್ಮ, ಅಣ್ಣ ಎಷ್ಟು ಬದ್ಲಾಗಿದ್ದಾನಲ್ವಾ? ನಮ್ಮನ್ ಗುರ್ತೆ ಹಿಡಿಲಿಲ್ಲ. ನಾವೀಗ ಎಲ್ಲಿಗೆ ಹೋಗೋದು? ಯಾರ್ ಬಳಿ ಹೋಗೋದು? 3 ಜನ ಅಲ್ಲೇ ಸುಂದರ್ ಮನೆ ಹೊರಗಡೆ ಬೀದಿಯಲ್ಲಿ ಭಿಕ್ಷೆ ಬೇಡ್ತಾರೆ. ಹೀಗೆ 2-3 ದಿನಗಳು ಕಳೆಯುತ್ತೆ. ಒಂದಿನ ಬೆಳಗ್ಗೆ ಸುಂದರ್ ಜಾನ್ವಿಯೊಂದಿಗೆ ತನ್ನ ಮನೆಯಿಂದ ಹೊರಗೆ ಬರ್ತಾನೆ. ಅಲ್ಲಿ ನೋಡ್ತಾನೆ, ಹೊರಗೆ ಬೀದಿಯಲ್ಲಿ ರಾಧಿಕಾ ಹೆಣ್ಮಕ್ಳೊಂದಿಗೆ ಕೂತ್ಕೊಂಡಿದ್ಲು. ಆಗ ಇದ್ದಕ್ಕಿದ್ದಂತೆ ರಾಧಿಕಾಗೆ ಪ್ರಜ್ಞೆ ತಪ್ಪಿಡುತ್ತೆ. ಅಮ್ಮ, ಅಮ್ಮ, ಏನಾಯ್ತಮ್ಮ? ಎದ್ದೇಳಮ್ಮ ಅಮ್ಮ. ಇದನ್ ನೋಡಿ ಸುಂದರ್ಗೂ ಭಯವಾಗುತ್ತೆ. ಅಮ್ಮ, ಅಮ್ಮ. ಸುಂದರ್ ಓಡುತ್ತಾ ತನ್ನ ಅಮ್ಮನ ಬಳಿಗ್ ಬರ್ತಾನೆ. ಅಮ್ಮ, ಅಮ್ಮ, ಏನಾಯ್ತಮ್ಮ? ಹೇಳಿ ಅಮ್ಮ. ಇದನ್ ನೋಡಿ ಜಾಹ್ನವಿಗೆ ಆಶ್ಚರ್ಯ ಆಗುತ್ತೆ. ಸುಂದರ್, ಇವ್ರು ನಿಮ್ಮ ಅಮ್ಮನಾ? ಹಾ, ಇವಳು ನನ್ನ ಅಮ್ಮ. ಹಾಗೆ ನಾನವ್ರ ನಾಲಾಯಕ್ ಕೆಟ್ಟ ನಸೀಬ್ನ ಮಗ. ಯಾರು ನಿನ್ಗಾಗಿ ತನ್ನ ಅಮ್ಮ ತಂಗಿಯರನ್ನು ಗುರುತಿಸಲು ಮರೆತ್ ಬಿಟ್ರ? ಅಮ್ಮ ಹೇಳ್ರಿ. ನೋಡಿ ಅಮ್ಮ, ನಾನ್ ನಿಮ್ ಬಳಿ ಬಂದಿದ್ದೇನೆ.
ಅಂದ್ರೆ ನೀನು ಸುಳ್ಳು ಹೇಳಿದ್ದೆ ನನ್ಗೆ. ಸುಂದರ್, ನೀನ್ ತುಂಬಾ ಕೆಟ್ಟವನು ಕಣೋ. ಯಾವ ಮನುಷ್ಯ ಅಮ್ಮ ಮತ್ತು ತಂಗಿಗ ಒಳ್ಳೇದ್ ಮಾಡಲ್ವೋ ಅವ್ನ್ ನನ್ಗೆ ಹೇಗ್ ಒಳ್ಳೇದ್ ಮಾಡ್ತಾನೆ. ಇವತ್ತಿಂದ ನಿನ್ನ ಸಂಬಂಧ ಮುಗೀತು ಕಣೋ. ಆಹಾ, ಹೋಗೋದಾದ್ರೆ ಹೋಗಿ ಬಿಡು. ಹುಡುಗಿ ಜೀವನದಲ್ಲಿ ಸಾವಿರಾರು ಸಿಗ್ತಾರೆ, ಆದ್ರೆ ಅಮ್ಮ ಸಿಗೋದಿಲ್ಲ. ಜಾನ್ವಿ ಅಲ್ಲಿಂದ ಹೊರಡ್ತಾಳೆ. ಅಣ್ಣ, ಅತ್ತಿಗೆ ಹೋಗ್ತಿದ್ದಾರೆ, ತಡೆಯೋ ಅವ್ರನ್ನ. ಬೇಡ, ನನ್ ಮೊದಲ ಕರ್ತವ್ಯ ಅಮ್ಮನ ಪ್ರಾಣ ಉಳಿಸೋದು. ಜಾನ್ವಿ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೆ ಸುಂದರ್ ತನ್ನ ಅಮ್ಮನನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಚಿಕಿತ್ಸೆ ಆದ್ಮೇಲೆ ರಾಧಿಕಾಗೆ ಪ್ರಜ್ಞೆ ಬರುತ್ತೆ. ಅಮ್ಮ, ನನ್ನನ್ನು ಕ್ಷಮಿಸಿಬಿಡಿ. ನಾನ್ ತುಂಬಾ ಕೆಟ್ಟ ಮಗು ಅಮ್ಮ, ನನ್ನನ್ನು ಕ್ಷಮಿಸಿ. ಆಗ ನೇಹಾ ಸುಂದರ್ಗೆ ಎಲ್ಲಾ ವಿಷಯವನ್ನು ತಿಳಿಸ್ತಾಳೆ. ನನ್ ಕುಟುಂಬದವರು ಇಷ್ಟು ದುಃಖದ ದಿನಗಳಲ್ಲಿ ಜೀವಿಸ್ತಿದ್ರು, ಆದ್ರೆ ನಾನು ಸಿಟಿಯಲ್ಲಿ ಮೋಜು ಮಾಡ್ತಿದ್ದೆ. ನನ್ಗೆ ಕ್ಷಮಿಸು ಅಮ್ಮ. ಇನ್ಮುಂದೆ ನಾನು ನಿಮ್ಮನ್ ಬಿಟ್ಟು ಹೋಗೋಲ್ಲ. ಈಗ ಸುಂದರ್ ತನ್ನ ಅಮ್ಮ ಮತ್ತು ತಂಗಿಯರೊಂದಿಗೆ ಕ್ಷಮೆ ಕೇಳ್ತಾನೆ. ಆಗ ಜಾನ್ವಿ ಅಲ್ಲಿಗೆ ಬರ್ತಾಳೆ. ಸುಂದರ್, ಇದ್ರಲ್ಲಿ ನನ್ ತಪ್ಪು ಇದೆ. ನೀನು ನಿನ್ನ ಅಮ್ಮ ಮತ್ತು ತಂಗಿರ್ನ ನೋಡ್ಕೋಬೇಕು. ನನ್ನನ್ ಕ್ಷಮಿಸ್ಬಿಡು. ಸುಂದರ್ ಮಗ್ನೆ, ಕೆಲವೊಮ್ಮೆ ಹೀಗೆಲ್ಲ ಆಗುತ್ತೆ ಕಣೋ. ಯಾವಾಗ್ಲೂ ಎಲ್ರೂ ಕೆಟ್ಟೋರಾಗಿರಲ್ಲ. ಅವಳನ್ನ ಕ್ಷಮಿಸ್ಬಿಡು. ಅಮ್ಮ ಹೇಳಿದ್ಮೇಲೆ ಸುಂದರ್ ಜಾಹ್ನವಿನ ಕ್ಷಮಿಸ್ತಾನೆ. ಅಮ್ಮ, ನಮ್ಮಿಬ್ರನ್ನು ಕ್ಷಮಿಸಿ ಅಮ್ಮ, ಪ್ಲೀಸ್. ಅಮ್ಮ ಮಕ್ಳಿಬ್ರು ಕೂಡ ಸುಂದರ್ನನ್ನು ಕ್ಷಮಿಸ್ತಾರೆ. ನಂತರ ಸುಂದರ್ ಮತ್ತು ಜಾಹ್ನವಿ ಅವರನ್ನ ಮನೆ ಕರ್ಕೊಂಡು ಹೋಗಿ ಅವರಿಗೆ ಹೊಸ ಹೊಸ ಬಟ್ಟೆ ಕೊಡಿಸ್ತಾರೆ. ಆಮೇಲೆ ಒಳ್ಳೊಳ್ಳೆ ಅಡ್ಗೆ ಮಾಡಿ ಊಟ ಬಡಿಸ್ತಾರೆ. ನಂತರ ಜೀವನ ಪೂರ್ತಿ ಅಮ್ಮ ಮತ್ತು ತಂಗಿಯರೊಂದಿಗೆ ಖುಷಿಯಿಂದ ಜೀವನ ನಡೆಸ್ತಾರೆ. ಶಂಕರ ಅವನ ಪರಿವಾರದ ಜೊತೆಗೆ ರಾಮನಗರದಲ್ಲಿ ಇರ್ತಾನೆ. ಇವತ್ತು ಅವನ ಮಗನ ಹುಟ್ಟಿದ ಹಬ್ಬ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ರಾಹುಲ್, ಹ್ಯಾಪಿ ಬರ್ಡೇ ಟು ಯು. ರಾಹುಲ್ ಕೇಕ್ ಕಟ್ ಮಾಡಿ ಅಪ್ಪ ಅಮ್ಮಂಗೆ ತಿನ್ನಿಸ್ತಾನೆ. ಮಗನೇ ಹೇಳು, ಇವತ್ತು ನಿನಗೆ ಏನು ಗಿಫ್ಟ್ ಬೇಕು? ಅಪ್ಪ, ನಾನು ಇನ್ನೂ ಓದೋದಕ್ಕೆ ಕೆನಡಾಗೆ ಹೋಗ್ಬೇಕು. ನೀವು ನನ್ನ ಕೆನಡಾಗೆ ಕಳಿಸ್ಕೊಡ್ತೀರಾ ಅಪ್ಪ? ಮಗನೇ, ನಾನು ಅಷ್ಟು ಸಾಹುಕಾರ ಅಲ್ಲ ನಿನ್ನ ಓದೋಕೆ ಕೆನಡಾ ಕಳ್ಸೋದಕ್ಕೆ. ಹಾಗಾದ್ರೆ ಹುಟ್ಟಿದಬ್ಬ ದಿವಸ ನೀವು ನನಗೆ ಉಡುಗೊರೆ ಕೊಡಲ್ವಾ? ಮಗಂಗೆ ಕೋಪ ಬಂದಿರೋದನ್ನ ನೋಡಿ ಅವ್ರ ತಾಯಿ ಹೇಳ್ತಾಳೆ, ಮಗ ಓದೋದಕ್ಕೋಸ್ಕರ ಕೇಳ್ತಾ ಇದ್ದಾನೆ. ಏನಾದ್ರೂ ಮಾಡಿ ಓದಿ ಅವನು ದೊಡ್ಡ ಮನುಷ್ಯ ಆದ್ರೆ ನಮ್ಗೆ ತಾನೇ ಅವನ್ ಸಹಾಯ ಮಾಡ್ತಾನೆ. ಅದೇನೋ ಸರಿ, ಆದ್ರೆ ಅಷ್ಟೊಂದು ದುಡ್ಡನ್ನ ನಾನು ಎಲ್ಲಿಂದ ತರಲಿ? ಅಪ್ಪ, ಒಂದು ದಾರಿ ಇದೆ. ಒಂದು ವೇಳೆ ನೀವೇನಾದ್ರೂ ನಿಮ್ಮ ಅಂಗಡಿನ ಮಾರಿದ್ರೆ ನಾನು ಆರಾಮಾಗಿ ಕೆನಡಾ ಹೋಗ್ಬೋದು ಅಪ್ಪ. ಏನು? ಹೌದು ಅಪ್ಪ, ನನ್ನ ಭವಿಷ್ಯ ಉಜ್ವಲ ಆಗಬೇಕು ಅಂದರೆ ನೀವು ನಿಮ್ಮ ಅಂಗಡಿನ ಮಾರಲೇಬೇಕಾಗುತ್ತೆ. ಒಂದು ವೇಳೆ ನಾನು ನನ್ನ ಅಂಗಡಿನ ಮಾರಿದ್ರೆ ಹೇಗೆ ಸಂಪಾದನೆ ಮಾಡಲಿ? ಮತ್ತು ನಾವು ಏನೇನು ತಿನ್ನಬೇಕು? ಅಪ್ಪ, ನೀವು ದುಡಿಯೋಂಥ ಅವಶ್ಯಕತೆ ಇಲ್ಲ. ನಾನು ಕೆನಡಾದಲ್ಲಿ ಓದ್ಕೊಂಡು ಜೊತೆಗೆ ಕೆಲಸನೂ ಮಾಡ್ತೀನಿ. ಪ್ರತಿ ತಿಂಗಳು ನಿಮಗೆ ಹೆಚ್ಚಿನ ದುಡ್ಡನ್ನ ಕಳಿಸ್ಕೊಡ್ತೀನಿ. ಆಗ ನೀವಿಬ್ರು ಆರಾಮಾಗಿ ಜೀವನ ಮಾಡ್ಬೋದು. ರಾಹುಲ್ ಸರಿಯಾಗಿ ಹೇಳ್ತಿದ್ದಾನೆ. ನೀವ್ ಆದಷ್ಟು ಬೇಗ ಅಂಗಡಿನ ಮಾರ್ಬಿಟ್ಟು ರಾಹುಲ್ನ ಕೆನಡಾಗ್ ಕಳ್ಸೋ ಪ್ರಯತ್ನ ಮಾಡಿ. ಮಗನ ಭವಿಷ್ಯವನ್ನ ಸುಧಾರಿಸೋದಕ್ಕೋಸ್ಕರ ಶಂಕರ ಪಾರ್ವತಿ ಮಾತನ್ನ ಕೇಳಿ ಅವನ ಅಂಗಡಿಯನ್ನ ಮಾರ್ಬಿಟ್ಟು ಮಗನನ್ನ ಕೆನಡಾಗ್ ಕಳಿಸ್ತಾನೆ. ರಾಹುಲ್ ಕೆನಡಾದಲ್ಲಿ ಓದ್ತಾ ಇರ್ಬೇಕಾದ್ರೆ ಇಲ್ಲಿ ಶಂಕರ ತನಗೆ ಆಧಾರವಾಗಿದ್ದ ಒಂದೇ ಅಂಗಡಿಯನ್ನ ಮಾರ್ಬಿಟ್ಟು ಬೇಜಾರಾಗಿದ್ದ. ಸ್ವಲ್ಪ ತಿಂಗಳು ರಾಹುಲ್ ತನ್ನ ತಂದೆ ತಾಯಿಗೆ ದುಡ್ಡನ್ನ ಕಳಿಸ್ತಿದ್ದ. ಆದ್ರೆ ಅಚಾನಕ್ ಆಗಿ ದುಡ್ಡನ್ನ ಕಳಿಸೋದನ್ನ ನಿಲ್ಲಿಸ್ಬಿಟ್ಟ. ಏನ್ರಿ ಕೇಳಿದ್ರ? ರಾಹುಲ್ ದುಡ್ಡನ್ನ ಕೊಡ್ತಾ ಇಲ್ಲ ನಮ್ಗೆ. ಒಂದ್ ವೇಳೆ ಏನಾದ್ರೂ ಅವನು ಯಾವ್ದಾದ್ರು ತೊಂದರೆಗೆ ಸಿಕ್ಕಾಕೊಂಡ? ನನಗೆ ಗೊತ್ತಿಲ್ಲ, ಆದರೆ ಖಂಡಿತ ನಾವು ತೊಂದರೆಗೆ ಸಿಕ್ಕಾಕೊಂಡಿದ್ದೀವಿ. ಅಡುಗೆ ಮಾಡೋಕೆ ಮನೇಲಿ ಒಂದು ಧಾನ್ಯನೂ ಇಲ್ಲ, ಜೇಬಲ್ಲಿ ₹1 ಇಲ್ಲ. ನೀವು ಚಿಂತೆ ಮಾಡಬೇಡಿ. ನೀವು ಮಾಂಗಲ್ಯನ ಮಾರಿ ತಿನ್ನೋದಕ್ಕೋಸ್ಕರ ಏನಾದ್ರು ತಗೊಂಬನ್ನಿ. ಆ ಹಣದಿಂದ ಸ್ವಲ್ಪ ದಿನ ಕಳೆಯುತ್ತೆ. ಅಷ್ಟರಲ್ಲಿ ರಾಹುಲ್ ಕೂಡ ಫೋನ್ ಮಾಡ್ತಾನೆ. ವಯಸ್ಸಾಗಿರೋ ತಂದೆ ತಾಯಿ ರಾಹುಲ್ನ ಕರೆಗಾಗಿ ಕಾಯ್ತಾ ಕೂತಿರ್ತಾರೆ. ಆದ್ರೆ ಎಷ್ಟು ದಿನ ಆದ್ರೂ ರಾಹುಲ್ನ ಫೋನ್ ಬರೋದೇ ಇಲ್ಲ. ಅಚಾನಕ್ ಆಗಿ ದೇಶದಲ್ಲಿ ಕೊರೋನಾ ಬರುತ್ತೆ. ಆಗ ಪಾರ್ವತಿಗೂ ಕೊರೋನಾ ಆಗತ್ತೆ. ಔಷಧಿಗಾಗಿ ದುಡ್ಡಿಲ್ದೇ ಇರೋದ್ರಿಂದ ಪಾರ್ವತಿ ಸತ್ತೋಗ್ತಾಳೆ. ಆಗ ಶಂಕರ ಒಂಟಿ ಆಗ್ತಾನೆ. ಈಗ ಒಂದೇ ಆಶಯದಿಂದ ಅವನ್ ಬದುಕ್ತಾ ಇರ್ತಾನೆ, ರಾಹುಲ್ ದುಡ್ಡು ಕಳ್ಸಿ ಅವನ ವೃದ್ಧಾಪ್ಯವನ್ನ ನೋಡ್ತಾನೆ ಅಂತ. ಆದ್ರೆ ಬೇಸರ ಏನಂದ್ರೆ ದುಡ್ಡು ಕಳ್ಸೋದು ದೂರದ ಮಾತು. ರಾಹುಲ್ ವಯಸ್ಸಾದ ಶಂಕರ್ಗೆ ಫೋನ್ ಕೂಡ ಮಾಡಲ್ಲ. ಈಗ ಶಂಕರನ ಪರಿಸ್ಥಿತಿ ಗಂಭೀರವಾಗಿದೆ. ಅಕ್ಕಪಕ್ಕದ ಮನೆಯವರು ಅವನನ್ನ ಭಿಕಾರಿ ಅನ್ಕೊಂಡು ಭಿಕ್ಷೆ ಕೊಡ್ತಿರ್ತಾರೆ. ಮತ್ತೆ ಶಂಕರ ತುಂಬಾ ಕಷ್ಟಪಟ್ಟು ಜೀವನ ಮಾಡ್ತಿದ್ದಾನೆ.
ಶಂಕರ್, ನಿನ್ ಮಗನ್ ಫೋನ್ ಬಂತೋ ಇಲ್ವೋ? ಇಲ್ಲ, ಅವನ ತಾಯಿ ಸತ್ತೋದ್ಮೇಲೆ ಕೂಡ ಅವನು ಒಂದ್ಸರಿನೂ ಫೋನೇ ಮಾಡಿಲ್ಲ. ಅವನು ಫಾರಿನ್ಗೆ ಹೋಗಿ ನಮ್ಮನ್ನ ಮರ್ತು ಹೋಗಿದ್ದಾನೆ ಅನ್ಸತ್ತೆ. ಆದರೆ ಬರುತ್ತೆ, ಒಂದಿನ ಅವನ ಫೋನ್ ಖಂಡಿತ ಬರುತ್ತೆ. ಅಚಾನಕ್ ಆಗಿ ಒಂದಿನ ರಾಹುಲ್ ಫೋನ್ ಬರುತ್ತೆ. ವೃದ್ಧ ಶಂಕರ ಖುಷಿ ಖುಷಿಯಾಗಿ ಫೋನ್ ಎತ್ತುತ್ತಾನೆ. ಹಲೋ ಅಪ್ಪ, ನಾನು ರಾಹುಲ್ ಮಾತಾಡ್ತಾ ಇದ್ದೀನಿ. ಅಪ್ಪ, ನಾನು ಇಲ್ಲಿ ಒಂದು ಬಿಳಿ ಮೇಡಮ್ನ ಮದುವೆ ಆಗಿದ್ದೀನಿ. ಮತ್ತೆ ಈ ಖುಷಿ ವಿಚಾರ ನಿಮಗೆ ತಿಳ್ಸಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ. ಅಪ್ಪ, ಆದಷ್ಟು ಬೇಗ ಅಮ್ಮನ ಕೈಲಿ ಫೋನ್ ಕೊಡು. ಅಪ್ಪ, ನೀವ್ಯಾಕೇನು ಮಾತಾಡ್ತಾ ಇಲ್ಲ? ಅಪ್ಪ, ನೀವಿಬ್ರು ಚೆನ್ನಾಗಿದ್ದೀರಾ ಅಲ್ವಾ? ಮಗನೇ, ನಾನಿಲ್ಲಿ ಹೇಗೋ ಬದುಕ್ತಾ ಇದ್ದೀನಿ. ಆದರೆ ನಿಮ್ಮಮ್ಮ ಅಪ್ಪ, ಏನಾಯ್ತು ಅಮ್ಮನ್ಗೆ? ಸತ್ ಹೋದ್ಲು ಕಣೋ. ಏನು, ಅಮ್ಮ ಸತ್ತೋದ್ಲಾ? ಹೌದು ಮಗನೇ, ಆದರೆ ಆಗಿದ್ದೆಲ್ಲ ಒಳ್ಳೇದಕ್ಕೆ. ಅವಳು ಬದುಕಿದ್ದಿದ್ರೆ ಅವಳು ಹೊಟ್ಟೆ ಹಶ್ವಿಂದ ಸತ್ತೋಗ್ತಿದ್ಲು. ನಿನ್ನ ಕೆನಡಾ ಕಳಿಸ್ಬೇಕು ಅಂತ ನಾನು ನನ್ನ ಅಂಗಡಿನೂ ಮಾರ್ದೆ. ಈಗ ನಾನು ತಿನ್ನೋದಕ್ಕೂ ನನಗೇನೂ ಇಲ್ಲ. ಅಪ್ಪ, ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ. ಇನ್ಮೇಲೆ ಯಾವತ್ತೂ ನಿಮ್ಮನ್ನ ಒಂಟಿಯಾಗಿರೋದಕ್ಕೆ ಬಿಡೋದಿಲ್ಲ. ಬರೋ ವಾರ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ದೀನಿ. ಮಗನ ಫೋನ್ ಬಂದಾಗಿನಿಂದ ಶಂಕರ ಖುಷಿಯಿಂದ ಹುಚ್ಚನಾಗ್ತಾನೆ. ರಾಹುಲ್ ಅವನನ್ನ ಕೆನಡಾಗ್ ಕರ್ಕೊಂಡು ಹೋಗೋದಕ್ಕೆ ಬರ್ತಿದ್ದಾನೆ ಅಂತ ಅವನು ಎಲ್ಲರ ಹತ್ರನೂ ಹೇಳ್ಕೊಂತಿದ್ದ. ಹೇ ಅರಿಯಾ, ನಾನು ಹೇಳಿದ್ನಲ್ವಾ ನನ್ನ ಮಗ ಫೋನ್ ಮಾಡೇ ಮಾಡ್ತಾನೆ ಅಂತ. ಈಗ ನನ್ನ ಮಗ ನನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ದಾನೆ. ಹಾಗಾದ್ರೆ ನೀನು ಕೆನಡಾ ಹೋಗ್ತಾ ಇದೀಯ ಅಲ್ವಾ? ಹಾ, ನಾನು ಕೆನಡಾಗೆ ಹೋಗ್ತೀನಿ. ಮತ್ತೆ ನಿಮ್ಮೆಲ್ರಿಗೂ ಅಲ್ಲಿಂದ ದೊಡ್ಡ ಉಡುಗೊರೆಗಳನ್ನ ಕಳಿಸ್ತೀನಿ. ಅಯ್ಯೋ ಶಂಕರ್, ನೀನೊಬ್ಬ ಹುಚ್ಚ ಆಗೋಗಿದ್ಯಾ ಕಣೋ. ಹುಚ್ಚ ಆಗ್ಲೇಬೇಕಲ್ವಾ? ಇನ್ ಮುಂದೆ ನಾನು ನನ್ನ ಮಗನ ಜೊತೆ ಕೆನಡಾಲಿರ್ತೀನಿ. ಯಾವತ್ತೂ ಹಸ್ಕೊಂಡು ಮಲಗೋದಿಲ್ಲ. ನನ್ನ ಮಗ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಹಾ. ಮತ್ತೆ ಸ್ವಲ್ಪ ದಿನದಲ್ಲೇ ರಾಹುಲ್ ಇಂಡಿಯಾಗ್ ಬರ್ತಾನೆ. ಮಗನ ಭೇಟಿ ಆದ್ಮೇಲೆ ಶಂಕರ ತುಂಬಾ ಸಂತೋಷ ಪಡ್ತಾನೆ. ಅಪ್ಪ, ನಿಮ್ಮ ದುಃಖದ ದಿನಗಳು ಇನ್ಮೇಲೆ ಮುಗಿದೋಯ್ತು. ಈಗ ನೋಡಿ ನಾನು ಬಂದಿದ್ದೀನಿ. ಹೌದು ಮಗನೇ. ಅಪ್ಪ, ಇನ್ನು ಸ್ವಲ್ಪ ದಿನ ಆದಮೇಲೆ ಪರ್ಮನೆಂಟಾಗಿ ನಾವು ಕೆನಡಾಗೆ ಹೋಗಿ ಸೆಟ್ಲ್ ಆಗಿಬಿಡೋಣ. ಮತ್ತೆ ಜೀವನ ಪೂರ್ತಿ ನಿಮಗೆ ಸೇವೆ ಮಾಡಿಕೊಂಡೇ ಇದ್ಬಿಡ್ತೀನಿ. ಚೆನ್ನಾಗಿರು ಮಗನೇ. ಅಪ್ಪ, ಒಂದು ಮಾತು ಕೇಳಲಾ? ಹಾಂ ಮಗನೇ, ಏನು ಹೇಳು. ಅಪ್ಪ, ನಾವು ಇಂಡಿಯಾಗೆ ಇನ್ಮೇಲೆ ಯಾವತ್ತೂ ವಾಪಸ್ ಬರೋಕ್ಕಾಗಲ್ಲ. ಅದಕ್ಕೆ ನೀವು ಈ ಮನೆನೂ ಮಾರ್ಬಿಡಿ ಅಪ್ಪ. ಏನು, ಈ ಮನೆ ಮಾರ್ಬೇಕಾ? ಹೌದಪ್ಪ, ಯಾಕಂದ್ರೆ ನಾವು ಇಂಡಿಯಾಗೆ ಮತ್ತೆ ಯಾವತ್ತೂ ವಾಪಸ್ ಬರೋದೇ ಇಲ್ವಲ್ಲ. ನೀವೇ ಹೇಳಿ, ಮನೆ ಇದ್ದು ಏನು ಉಪಯೋಗ ಅಂತ. ಈ ಮನೆ ಮಾರಿದ ಬಂದ ದುಡ್ಡಲ್ಲಿ ನಾವು ಕೆನಡಾದಲ್ಲೇ ಮನೆ ತಗೊಬೋದಲ್ವಾ? ಆಯ್ತು ಮಗನೇ, ನೀನು ಹೇಳ್ದಾಗೆ ಆಗಲಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಅಪ್ಪ? ಮಗನೇ, ನಾನು ಸತ್ ಮೇಲೆ ಎಲ್ಲಾನು ನಿಂದೆ ಅಲ್ವಾ? ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಸ್ವಲ್ಪ ದಿನದಲ್ಲೇ ಶಂಕರನ ಮನೆ ಮಾರಾಟ ಆಗತ್ತೆ. ಮತ್ತೆ ಅದರಿಂದ ಬಂದ ದುಡ್ಡನ್ನೆಲ್ಲ ಅವನು ಅವನ ಮಗನಿಗೆ ಕೊಡ್ತಾನೆ. ದುಡ್ಡು ಸಿಕ್ತಿದ್ದ ಹಾಗೇನೆ ಅವರ ಮಗ ಕೆನಡಾಗೆ ಈ ಎಲ್ಲ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾನೆ. ಅಪ್ಪ, ಇವತ್ತು ರಾತ್ರಿ ಫ್ಲೈಟಲ್ಲಿ ನಾವಿಬ್ರು ಕೆನಡಾಗೆ ಹೋಗ್ತಾ ಇದ್ದೀವಿ. ಕೆನಡಾ ಹೋಗುವ ಸಂತೋಷದಲ್ಲಿ ಶಂಕರ ಹುಚ್ಚನಾಗಿ ತೇಲಾಡ್ತಾ ಇರ್ತಾನೆ. ಅಪ್ಪ ಮಗ ಇಬ್ರು ಏರ್ಪೋರ್ಟ್ಗೆ ಹೋಗ್ತಾರೆ. ರಾಹುಲ್ ಅವರ ಅಪ್ಪನನ್ನ ಏರ್ಪೋರ್ಟ್ ಹೊರಗಡೆ ನಿಲ್ಲಿಸಿ ಹೇಳ್ತಾನೆ, ಅಪ್ಪ, ಸ್ವಲ್ಪ ಹೊತ್ತು ನೀವು ಇಲ್ಲೇ ಹೊರಗಡೆ ನಿಂತಿರಿ. ನಾನೆಲ್ಲ ಫಾರ್ಮಾಲಿಟೀಸ್ ಮುಗಿಸಿ ನಿಮ್ಮನ್ನ ಬಂದು ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಫಾರ್ಮ್ಯಾಲಿಟಿ ಪೂರ್ತಿ ಮಾಡೋದಕ್ಕೋಸ್ಕರ ರಾಹುಲ್ ಏರ್ಪೋರ್ಟ್ ಒಳಗಂತೂ ಹೋಗ್ತಾನೆ. ಆದ್ರೆ ಎಷ್ಟೊತ್ತಾದ್ರೂ ಅವನು ಹೊರಗಡೆಗೆ ಬರೋದಿಲ್ಲ. ಅಯ್ಯೋ ದೇವ್ರೆ, ತುಂಬಾ ಹೊತ್ತಾಗೋಯ್ತು. ರಾಹುಲ್ ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ಶಂಕರನಿಗೆ ಹೊರಗಡೆ ಕಾದು ಕಾದು ರಾತ್ರಿ 8 ಗಂಟೆ ಆಗ್ಬಿಡತ್ತೆ. ಆದ್ರೆ ರಾಹುಲ್ ಬರೋದಿಲ್ಲ. ಆಗ ಏರ್ಪೋರ್ಟ್ ಒಳಗಿಂದ ಹಳ್ಳಿಯ ಮುಖ್ಯಸ್ಥ ಹೊರಗಡೆಗೆ ಬರ್ತಾರೆ. ಶಂಕರನನ್ನ ನೋಡಿ ಅವ್ರ ಹತ್ರ ಹೋಗ್ತಾರೆ. ಅಯ್ಯೋ ಶಂಕರ್, ನೀನು ಇಷ್ಟೊತ್ತಾದ್ರೂ ಇಲ್ಲೇ ಕೂತಿದ್ದೀರಾ? ನಿಮ್ಮ ಮಗನ ಫ್ಲೈಟ್ ಹೋಗಿ 5 ಗಂಟೆ ಮೇಲೆ ಆಯ್ತಲ್ಲ. ಏನು? ಮುಖ್ಯಸ್ಥನ ಮಾತು ಕೇಳಿ ಶಂಕರನ ಕಾಲಿನ ಕೆಳಗಿರುವ ನೆಲ ಕುಸ್ತಂಗಾಗತ್ತೆ. ಅವನಿಗೆ ತುಂಬಾ ದೊಡ್ಡ ಮೋಸ ಆಗತ್ತೆ. ಅವನ ಹೆತ್ತ ಮಗ ಮೋಸ ಮಾಡಿರೋದನ್ನ ಅವನಿಂದ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅಲ್ಲೇ ದೇವರ ಪಾದವನ್ನ ಸೇರ್ತಾನೆ.